ಸ್ತನಗಳ ಗಾತ್ರ ಹೆಚ್ಚಿಸಲು ನೈಸರ್ಗಿಕ ವಿಧಾನಗಳು. ಸ್ತನಗಳು ಮಹಿಳೆಯ ದೈಹಿಕ ಆಕರ್ಷಣೆಯ ಮುಖ್ಯ ಅಂಗಗಳಲ್ಲೊಂದು. ಕೆಲವರು ಹುಟ್ಟಿದಾಗಿಂದಲೇ ದೊಡ್ಡ ಅಥವಾ ಸೊಗಟಾದ ಸ್ತನಗಳನ್ನು ಹೊಂದಿರುತ್ತಾರೆ. ಆದರೆ ಇತರರಲ್ಲಿ ಇದು ಹಾರ್ಮೋನು, ದೇಹದ ಗಾತ್ರ, ಜೀವನ ಶೈಲಿ, ಪೋಷಣೆಯ ಅಭಾವದಿಂದಾಗಿ ಇಳಿಮುಖವಾಗಿರಬಹುದು. ಹೆಣ್ಣು ಮಕ್ಕಳಿಗೆ ತಮ್ಮ ದೇಹವನ್ನು ಸಮತೋಲನಗೊಳಿಸಲು ಅಥವಾ ಆತ್ಮವಿಶ್ವಾಸ ಹೆಚ್ಚಿಸಲು ಸ್ತನದ ಗಾತ್ರ ಹೆಚ್ಚಿಸುವ ಇಚ್ಛೆ ಸಹಜವಾಗಿದೆ. ಈ ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಮತ್ತು ಸುರಕ್ಷಿತವಾಗಿ ಸ್ತನಗಳ ಗಾತ್ರವನ್ನು ಹೇಗೆ ಹೆಚ್ಚು ಮಾಡಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಹೆಂಗಸರೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಮೊಟ್ಟ ಮೊದಲನೇದಾಗಿ ವ್ಯಾಯಾಮ ಮತ್ತು ಮಸಲ್ ಟೋನ್. ಪೆಕ್ಟೋರಲ್ ಮಸಲ್ಸ್ ಮೇಲೆ ವ್ಯಾಯಾಮದಿಂದ ಸ್ತನದ ಕೆಳಗಿನ ಭಾಗ ಬಲವಾಗುತ್ತದೆ. ಪುಷಪ್, ವಾಲ್ ಪ್ರೆಸರ್ಸ್, ಡಂಬೆಲ್ ಫ್ಲೈಸ್ ಇವು ಸ್ತನದ ಭಾಗವನ್ನು ಎತ್ತರಿಸಬಹುದು. ನಿತ್ಯ ಈ ವ್ಯಾಯಾಮಗಳನ್ನು 15 ರಿಂದ 20 ನಿಮಿಷಗಳವರೆಗೆ ಮಾಡಿದರೆ ಬದಲಾವಣೆ ಕಾಣಬಹುದು. 2. ಮಸಾಜ್ ತಂತ್ರ. ಸ್ತನ ಮಸಾಜ್ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತದೆ ಮತ್ತು ಎಸ್ಟ್ರೋಜನ್ ಹಾರ್ಮೋನ್ ಉತ್ತೇಜನಕ್ಕೆ ಸಹಾಯ ಮಾಡುತ್ತದೆ. ತೇಲುವ ಸುತ್ತಲೂ ಗಡಿಯ ಮಂಚಿನ ದಿಕ್ಕಿನಲ್ಲಿ ಮೃದುವಾಗಿ ಮಸಾಜ್ ಮಾಡುವುದು ಉತ್ತಮ. ಇದಕ್ಕೆ ಬಾದಾಮಿ ಎಣ್ಣೆ, ಅಳಸಿ ಎಣ್ಣೆ ಅಥವಾ ಆಲಿವ್ ಎಣ್ಣೆ ಉಪಯುಕ್ತವಾಗಬಹುದು. 3. ಆಹಾರ ಮತ್ತು ಪೋಷಣೆ. ಸ್ತನದ ಬೆಳವಣಿಗೆಗೆ ಎಸ್ಟ್ರೋಜನ್ ಅಥವಾ ಫೈಟೋಎಸ್ಟ್ರೋಜನ್ ಅಂಶವಿರುವ ಆಹಾರ ಅವಶ್ಯಕ. ಸೋಯಾಬೀನ್ಸ್, ಫ್ಲಾಕ್ಸ್ ಸೀಡ್ಸ್, ಬಾದಾಮಿ, ಮೆಂತೆ, ಅವಕಾಡೊ, ತುಪ್ಪದ ಬಳಕೆ, ಹಾಲು ಉತ್ಪನ್ನಗಳು ಮತ್ತು ಪಚಕವೈದ್ಯದ ಹಿತಕರ ಆಹಾರಗಳು ಸಹ ಉಪಯೋಗಿ. 4. ಹಾರ್ಮೋನ್ ಸಮತೋಲನ. ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಪ್ರಮಾಣ ಕಡಿಮೆಯಾದರೆ ಸ್ತನ ಬೆಳವಣಿಗೆ ಆಡುವ ಸಾಧ್ಯತೆ ಇರುತ್ತದೆ. ಸ್ತ್ರೀರೋಗ ತಜ್ಞರ ಸಲಹೆಯಿಂದ ತಪಾಸಣೆ ಮಾಡಿಸಿ ಚಿಕಿತ್ಸೆ ಪಡೆಯುವುದು ಉತ್ತಮ. 5. ಅನುಕೂಲಕರ ಬಟ್ಟೆಗಳ ಆಯ್ಕೆ. ಸರಿಯಾದ ಬ್ರಾ ಅಥವಾ ಪ್ಯಾಡೆಡ್ ಬ್ರಾಗಳನ್ನು ಧರಿಸುವುದು ದೇಹಕ್ಕೆ ಸಮತೋಲನ ಮತ್ತು ಆಕರ್ಷಕ ತೊಡಕನ್ನು ನೀಡುತ್ತದೆ. ಹೆಚ್ಚು ಬಿಗಿಯಾದ ಅಥವಾ ಢೀಲಾದ ಬ್ರಾ ಧರಿಸುವುದು ತಕ್ಷಣದ ರೂಪವಿಲ್ಲದಂತೆ ಮಾಡಬಹುದು. ತಪ್ಪು ಮಾರ್ಗಗಳನ್ನು ತಪ್ಪಿಸಿ. ಇಂಜೆಕ್ಷನ್ ಅಥವಾ ಕೃತಕ ಇಂಪ್ಲಾಂಟ್ಗಳನ್ನು ಬದಲಾಗಿ ನೈಸರ್ಗಿಕ ಮಾರ್ಗಗಳನ್ನು ಅನುಸರಿಸಬೇಕು. ಅನಧಿಕೃತ ಕ್ರೀಮ್ಗಳು ಅಥವಾ ಔಷಧಿಗಳನ್ನು ಬಳಸುವುದರಿಂದ ಪೆಟ್ಟಾಗಬಹುದು. ಸಮಾರೋಪ. ಸ್ತನದ ಗಾತ್ರ ಹೆಚ್ಚಿಸುವ ಇಚ್ಛೆ ಸಹಜವಾಗಿದ್ದೇ ಆದರೂ ಅದನ್ನು ಆರೋಗ್ಯಕರ ಮತ್ತು ನೈಸರ್ಗಿಕ ರೀತಿಯಲ್ಲಿ ಸಾಧಿಸುವುದು ಅತ್ಯಂತ ಮುಖ್ಯ. ವ್ಯಾಯಾಮ, ಸರಿಯಾದ ಆಹಾರ, ಹಾರ್ಮೋನ್ ಸಮತೋಲನ ಮತ್ತು ನಿತ್ಯ ಮಸಾಜ್ ಮುಂತಾದವುಗಳಿಂದ ನಿಮ್ಮ ದೇಹವನ್ನು ಮೃದುವಾಗಿ ಬದಲಾಯಿಸಬಹುದು. ತ್ವರಿತ ಫಲಿತಾಂಶ ನಿರೀಕ್ಷೆ ಮಾಡದೆ ನಿರಂತರ ಶ್ರಮ ಮತ್ತು ಸುಬರಿಯಿಂದ ಈ ವಿಧಾನಗಳನ್ನು ಅನುಸರಿಸಿದರೆ ನೀವು ಬೇಕಾದ ಬದಲಾವಣೆಯನ್ನು ಕಾಣಬಹುದಾಗಿದೆ. ನಿಮ್ಮ ದೇಹವನ್ನು ಪ್ರೀತಿಸಿ, ನೈಸರ್ಗಿಕತೆಯೊಂದಿಗೆ ಬೆರೆತು ಸದೃಢತೆಯತ್ತ ಸಾಗಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.